ಪರಿವರ್ತನಾ ಪ್ಯಾನಲ್ ಮುಖಾಂತರ ನಿರ್ದೇಶಕ ಹುದ್ದೆಗೆ 17 ಜನರಲ್ಲಿ ನಾನು ಕೂಡ ಒಬ್ಬ ಅಭ್ಯರ್ಥಿ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಏನು ಬಯಸ್ತೀನಿ ಅಂತಂದ್ರೆ, ನಮಗೆ ಯಾವುದೇ ಕಾರಣಕ್ಕೂ ಸುಳ್ಳುಗಳನ್ನು ಹೇಳಿ ಆಯ್ಕೆ ಆಗೋದು ನಮಗೆ ಯಾವುದೇ ಸಂದರ್ಭದಲ್ಲಿ ನಮಗೆ ಇಚ್ಛೆ ಇಲ್ಲ. ನಾವು ಏನು ಮಾತಾಡ್ತೀವಿ ಪ್ರಾಮಾಣಿಕವಾಗಿ ಈ ಕಲಬುರಗಿಯ ಒಂದು ಆರಾಧ್ಯ ದೈವ ಶರಣಬಸವೇಶ್ವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ. ನಾವು ಯಾವುದೇ ವಿಷಯವನ್ನು ಸುಳ್ಳು ಹೇಳ್ತಾ ಇಲ್ಲ, ಅಪಪ್ರಚಾರ ಮಾಡ್ತಾ ಇಲ್ಲ. ವಾಸ್ತವಿಕ ವಿಷಯಗಳನ್ನು ಜನರ ಸದಸ್ಯರ ಗಮನಕ್ಕೆ ತರಲಿಕ್ಕತ್ತೀವಿ. ವಾಸ್ತವಿಕ ಬಿಟ್ಟು ನಾವು ಯಾವುದೇ ವೈಯಕ್ತಿಕ ಟೀಕೆಗಳ. ನನ್ನ ಹೆಸರು ಭರತ್ರಾಜ್ ಬಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಲಬುರಗಿ. ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಒಂದು ಚುನಾವಣೆ ಇದೇ ತಿಂಗಳು 22ರಂದು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಚುನಾವಣೆ ಹಣದಲ್ಲಿ ಇವತ್ತು ನಾನು ಕೂಡ ಅಭ್ಯರ್ಥಿಯಾಗಿ ನಿಲ್ಲತಕ್ಕಂಥ ಒಂದು ಸಂದರ್ಭ ಬಂದಿದೆ. ಯಾಕೆಂದರೆ ಒಬ್ಬ ಅಧಿಕಾರಿಯಾಗಿ ನಿವೃತ್ತಿ ಜೀವನದಲ್ಲಿ ಇದರ ಅವಶ್ಯಕತೆ ಇರಲಿಲ್ಲ. ಯಾಕೆ ಅವಶ್ಯಕತೆ ಬಂತು ಅನ್ನತಕ್ಕಂಥ ಮಾತು ಈ ಸಂದರ್ಭ ಹೇಳಬೇಕಾಗ್ತದೆ. ಸುಮಾರು 400 ಸದಸ್ಯರು ಇವತ್ತು ಸೈಟ್ ಹಂಚಿಕೆಗಾಗಿ, ನಿವೇಶನ ಹಂಚಿಕೆಗಾಗಿ ದುಡ್ಡು ಕಟ್ಟಿದ್ದಾರೆ. ದುಡ್ಡು ಯಾವಾಗ 2012ರಲ್ಲಿ ದುಡ್ಡು ಕಟ್ಟಿದ್ದಾರೆ. ಇದುವರೆಗೂ ಕೂಡ 15 ವರ್ಷ ಕಳೆದರೂ ಕೂಡ ಇವತ್ತು ಆ ನಿವೇಶನಗಳು ಹಂಚಿಕೆ ಆಗಿಲ್ಲ. ಇದರಲ್ಲಿ ನಾನು ಕೂಡ ಒಬ್ಬ ದುಡ್ಡು ಕಟ್ಟಿದಂಥ ಅಭ್ಯರ್ಥಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾನು 2012ರಲ್ಲಿ 8 ಲಕ್ಷ ರೂಪಾಯಿ ನಿವೇಶನ ಹಂಚಿಕೆಗಾಗಿ ದುಡ್ಡು ಕಟ್ಟಿದ್ದೆ. 2021ರವರೆಗೂ ನಿವೇಶನೂ ಹಂಚಿಕೆ ಇಲ್ಲ. ದುಡ್ಡು ಮರಳಿ ವಾಪಸ್ ಕೊಡ್ರಿ ಅಂದ್ರೆ ಕೊಡಕ್ಕೆ ರೆಡಿ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ್ರೆ ಸಾಕಷ್ಟು ಸರ್ವಿಸ್ ಅವ್ರ ಸೇವಾವಧಿಯಲ್ಲಿ ನಾವು ಅವ್ರ ಅಂಡರ್ದಾಗ ನಾವು ಕೆಲಸ ಮಾಡೀವಿ. ಒಬ್ಬ ನಿಷ್ಠಾವಂತ ಅಧಿಕಾರಿಗಳಿಗೆ ಸೈಟ್ನೂ ಕೊಡೋಂಗಿಲ್ಲ, ದುಡ್ಡನ್ನೂ ಕೊಡೋಂಗಿಲ್ಲ ಅಂದರೆ ಇದು ಯಾವ ನ್ಯಾಯ ಅನ್ನತಕ್ಕಂಥ ಮಾತು ಬಂದಾಗ ಆಯಿತು, ಅನಿವಾರ್ಯವಾಗಿ ನಾನು 400 ಜನರಿಗೆ ಆಗಿದೆ ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಈ ಸಲದ ಚುನಾವಣೆಯಲ್ಲಿ ನಾನು ಕೂಡ ಸ್ಪರ್ಧೆ ಮಾಡಬೇಕು, ನೊಂದವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ಒಂದು ಸ್ಪರ್ಧಾ ಕಣದಲ್ಲಿ ಭಾಗವಹಿಸಿದ್ದೇನೆ ಎನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ, ಭಾಳಷ್ಟು ನೊಂದ ನೌಕರರು ಇವತ್ತು ಸಾಕಷ್ಟು ನೀವು ಪರಿವರ್ತನಾ ಪ್ಯಾನಲ್ ಮಾಡಿದ್ದು ತುಂಬ ಸಂತೋಷವಾಗಿದೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ನಿಮಗಿದೆ. 3 ಅವಧಿಯಲ್ಲಿ ಯಾವುದೇ ಪ್ರಗತಿ ಕಂಡಿಲ್ಲ. ನಿಷ್ಕ್ರಿಯವಾಗಿರ್ತಕ್ಕಂಥ ಆಡಳಿತ ಮಂಡಳಿಯನ್ನು ಬದಲಾವಣೆ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ, ಅನಿವಾರ್ಯವಾಗಿದೆ. ಆ ಒಂದು ಕಾರಣಕ್ಕಾಗಿ ಇವತ್ತು ಪರಿವರ್ತನಾ ಪ್ಯಾನಲ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನತಕ್ಕಂಥ ಮಾತು ಇವತ್ತೆಲ್ಲ ನೌಕರ ಬಾಂಧವರು ಇವತ್ತು ಹೇಳ್ತಾ ಇರುವುದು ನೋಡಿದಾಗ ತುಂಬ ಸಂತೋಷವಾಗಿದೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.